ಗೈಸ್ ಈಗ ನಾನು ಹೇಳೋ ಟ್ರಿಕ್ ಮೇಲೆ ನೀವೇನಾದರೂ ವಿಡಿಯೋ ಮಾಡಿದಿರಪ್ಪ ಅಂದರೆ ಸೊ ನಿಮ್ದು ಆರಾಮಾಗಿ ವಿಡಿಯೋ ವೈರಲ್ ಆಗುತ್ತೆ. ನಿಮ್ದೇನಾದರೂ ವಿಡಿಯೋ ವೈರಲ್ ಆಯ್ತಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚನ್ನು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ನಾನು ಕೂಡ ಇದೇ ರೀತಿಯೇ ಕಂಪ್ಲೀಟ್ ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡ್ಕೊತಾ ಇದ್ದೀನಿ. ಸೊ ವಿತ್ ಪ್ರೂಫ್ ನಿಮಗೆ ತಿಳಿಸ್ಕೊಡ್ತೀನಿ. ಅದೇನು ಟಾಪಿಕ್ ಅಂತ ತಿಳಿಸ್ಕೊಡೋಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಅದೇನು ಟಾಪಿಕ್ ಅಪ್ಪ ಅಂದರೆ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ. ಅದೇನಪ್ಪ ಅಂದರೆ ಬಿಗ್ ಬಾಸ್. ನೀವೇನಾದರೂ ಬಿಗ್ ಬಾಸ್ ಮೇಲೆ ವಿಡಿಯೋಸ ಮಾಡಿದ್ದೀರಪ್ಪ ಅಂದರೆ 100% ಅಲ್ಲ 200% ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಯಾಕಪ್ಪ ಅಂದರೆ ಸೊ ನಾನು ಕೂಡ ಇದೇ ರೀತಿ ಒಂದು ವಿಡಿಯೋನ ಮಾಡಿದ್ದೆ ಬಿಗ್ ಬಾಸ್ ಬಗ್ಗೆ. ಅದಕ್ಕೆ 1,76,000 ವ್ಯೂಸ್ ಬಂದಿದೆ. ಸೊ ಅದನ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಅಂಥೇಳಿ. ಸೊ ಬಿಗ್ ಬಾಸ್ ಮೇಲೆ ಯಾವ ರೀತಿ ವಿಡಿಯೋ ಮಾಡೋದಪ್ಪ ಅಂದರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಯಾರು ಬರ್ತಾರೆ, ಮತ್ತು ಈ ವಾರ ಯಾರು ಹೊರಗೆ ಹೋಗ್ತಾರೆ, ಮತ್ತು ಏನಾದರೂ ಜಗಳ ಆಗಿರುತ್ತೆ ನೋಡಿ ಕಾಂಟ್ರವರ್ಸಿ, ಅದ್ರ ಬಗ್ಗೆ ವಿಡಿಯೋಸ್ ಮಾಡೋದಾಗಿರ್ಬೋದು, ಮತ್ತು ಯಾವ ರೀತಿ ವೋಟಿಂಗ್ನ ಮಾಡೋದು ಅಂತಾಗಿರ್ಬೋದು. ಈಗ ವೀಕಿಗೆ ಒಂದು ಸಾರಿ ವೋಟಿಂಗ್ ಮಾಡೋದು ಬಿಟ್ಟಿರ್ತಾರೆ, ಅದನ್ನ ಯಾವ ರೀತಿ ವೋಟಿಂಗ್ ಮಾಡೋದು ಅಂತಾಗಿರ್ಬೋದು. ಸೊ ಈ ರೀತಿ ವೀಡಿಯೋಸ್ನ ನೀವೇನಾದರೂ ಮಾಡಿದಿರಪ್ಪ ಅಂದರೆ 100 ಅಲ್ಲ 200% ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಇವಾಗ ನಿಮಗೆ ಪ್ರೂಫ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ ಯಾವ ರೀತಿ ವೀಡಿಯೋಸ್ನ ಮಾಡಿದರೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ ಅಂತೇಳಿ. ಸೊ ನಿಮ್ದೇನು ಚಾನಲ್ ಡೆಡ್ ಆಗಿತ್ತಪ್ಪ ಅಂದರೆ ಒಂದು ಸಾರಿ ನೀವು ಬಿಗ್ ಬಾಸ್ ಬಗ್ಗೆ ವೀಡಿಯೋಸ್ನ ಮಾಡಿ ನೋಡಿ, ಖಂಡಿತ ವ್ಯೂಸ್ ಬಂದೇ ಬರುತ್ತೆ. ಸೊ ನಾನು ಕೂಡ ಇದೇ ರೀತಿನ ಒಂದು ವಿಡಿಯೋನ ಮಾಡಿದ್ದೆ, ನಿಮಗೆ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫು. ಇವಾಗ ನಾನು YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. YT ಸ್ಟುಡಿಯೋನ ಓಪನ್ ಮಾಡಿಕೊಂಡು ಕಂಟೆಂಟ್ ಸೆಕ್ಷನ್ಗೆ ಹೋಗ್ತೀನಿ. ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೋಸ್ಟ್ ವ್ಯೂಡ್ ವಿಡಿಯೋಗೆ ಹೋಗ್ತೀನಿ. ಸೊ ಅಲ್ಲಿ ನೋಡಿ ಮೋಸ್ಟ್ ವ್ಯೂಡ್ ವಿಡಿಯೋ ಯಾವುದಿದೆಪ್ಪ ಅಂದರೆ ಬಿಗ್ ಬಾಸ್ ಬಗ್ಗೆನೇ ಇದೆ. ಸೊ ಹೋದ ವರ್ಷ ಒಂದು ವಿಡಿಯೋನ ಮಾಡಿದ್ದೆ, 1,76,000 ವ್ಯೂಸ್ ಬಂದಿದೆ ಅದಕ್ಕೆ. ಸೊ ಈಗ ನೋಡಿ ತೋರಿಸ್ತೀನಿ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಕ್ಕೆ 1,76,000 ವ್ಯೂಸ್ ಬಂದಿದೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಇನ್ನೂ ಕೂಡ ವ್ಯೂಸ್ ಬರ್ತಾ ಇದೆ ಅದಕ್ಕೆ. ಹೋದ ವರ್ಷ ಮಾಡಿರೋ ವಿಡಿಯೋನೇ ಇನ್ನೂ ಕೂಡ ಡೈಲಿ ವ್ಯೂಸ್ ಬರ್ತಾನೆ ಇದೆ. ಇದಕ್ಕೆ ನನಗೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ದಾರಪ್ಪ ಅಂದರೆ 978 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಮತ್ತು ಇದಕ್ಕೆ ವಾಚ್ ಟೈಮ್ ಎಷ್ಟು ಬಂದಿದೆಯಪ್ಪ ಅಂದರೆ 3,100 ವಾಚ್ ಟೈಮ್ ಬಂದಿದೆ. ಸೊ ನಮಗೇನಾದರೂ ಮಾನಿಟೈಸ್ ಆಗಿ ದುಡ್ಡನ್ನ ಅರ್ನಿಂಗ್ ಮಾಡ್ಕೋಬೇಕಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಈಗ ನೋಡಿ ಬರೀ ಒಂದು ವಿಡಿಯೋ ವೈರಲ್ ಆಯ್ತಪ್ಪ ಅಂದರೆ 978 ಸಬ್ಸ್ಕ್ರೈಬರ್ಸು ಮತ್ತು 3,100 ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ನಿಮಗೆ ಮೊದಲೇ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ ನಿಮಗೆ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ ಅಂತೇಳಿ. ಸೊ ಪ್ರೂಫ್ ಇಲ್ಲೇ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಅದೇ ರೀತಿ ಸೊ ಈ ವರ್ಷ ನಾನು ಇನ್ನೊಂದು ವಿಡಿಯೋ ಮಾಡಿದೆ. ಸೊ ಇವಾಗ ವರ್ಷ ಚೇಂಜ್ ಆಗುತ್ತೆ ಅದು ಸೆಟ್ಟಿಂಗ್ಸು, ಯಾವ ರೀತಿ ವೋಟಿಂಗ್ ಮಾಡೋದು ಅಂತೇಳಿ. ಈ ವರ್ಷನೂ ಸೆಟ್ಟಿಂಗ್ ಚೇಂಜ್ ಆಗಿದೆ ಜಿಯೋ ಸಿನಿಮಾ ಆ್ಯಪ್ನಲ್ಲಿ. ಅದ್ರ ಬಗ್ಗೆನೂ ವೀಡಿಯೋಸ್ನ ಮಾಡಿದ್ದೀನಿ ನಾನು. ಸೊ ಒಂದು 4-5 ದಿನ ಆಯಿತು ವಿಡಿಯೋ ಮಾಡಿ. ಅದಕ್ಕೆ ಆಲ್ರೆಡಿ 1,200 ವ್ಯೂಸ್ ಬಂದಿದೆ. ಡೈಲಿ 304 ವ್ಯೂಸ್ ಬರ್ತಾನೆ ಇದೆ. ಸೊ ಯಾಕಪ್ಪ ಈ ರೀತಿ ವ್ಯೂಸ್ ಬರ್ತಾ ಇದೆ ಅಂದರೆ ನೋಡಿ. ಸೊ ಇವಾಗ ಫಸ್ಟ್ ವೀಕೆ ಫಸ್ಟ್ ವೀಕೆ ಒಂದು ವೋಟಿಂಗ್ ಆಪ್ಷನ್ ಬಂದಿತ್ತಲ್ಲ. ಸೊ ಫಸ್ಟ್ ವೀಕ್ ವೋಟಿಂಗ್ ಆಪ್ಷನ್ ಬಗ್ಗೆ ವೀಡಿಯೋಸ್ನ ಮಾಡಿದೆ. ಅದಕ್ಕೆ ಆಲ್ರೆಡಿ 1,200 ವ್ಯೂಸ್ ಬಂದಿದೆ. ಸೊ ಇದೇ ರೀತಿ ನೀವು ಕೂಡ ವಿಡಿಯೋನ ಮಾಡಿ. ಸೊ ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ ಮಾಡೋದು, ಮತ್ತು ನೆಕ್ಸ್ಟ್ ಯಾರು ಬರ್ತಾರೆ, ಮತ್ತು ಯಾರಿಗೆ ಹೊರಗೆ ಹೋಗ್ತಾರೆ, ಸೊ ಯಾರ್ಯಾರು ಜಗಳ ಆಗಿರುತ್ತಲ್ಲ, ಸೊ ಅದ್ರ ಬಗ್ಗೆ ನೀವು ಟಾಪಿಕ್ಸ್ನ ಎತ್ಕೊಂಡು ಸೊ ನೀವು ಡೈಲಿ ಬಿಗ್ ಬಾಸ್ನ ನೋಡ್ತೀರಾ. ಸೊ ಅದ್ರ ಬಗ್ಗೆ ವೀಡಿಯೋಸ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ ಅನ್ಕೊತೀನಿ. ಸೊ ಆ ರೀತಿ ವೀಡಿಯೋಸ್ನ ನೀವೇನಾದ್ರು ಮಾಡಿದ್ದೀರಾ ಅಂದರೆ ಖಂಡಿತ ನಿಮ್ಮದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ಸೊ ಇವಾಗ ಅದು 3 ತಿಂಗಳು ಅಥವಾ 4 ತಿಂಗಳು ಇರುತ್ತೆ ಬಿಗ್ ಬಾಸು. ಸೊ ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಡೈಲಿ ಬಿಗ್ ಬಾಸ್ನಲ್ಲಿ ಕಾಂಟ್ರವರ್ಸಿ ನಡೀತಾನೆ ಇರುತ್ತೆ, ಅವ್ರ ಜಗಳ ಇವ್ರ ಜಗಳ, ಸೊ ಮತ್ತು ಗೇಮ್ ಪ್ಲೇ ಇರುತ್ತೆ. ಅದ್ರ ಬಗ್ಗೆ ನೀವು ವಿಡಿಯೋನ ಮಾಡಿದ್ರಪ್ಪ ಅಂದರೆ ಖಂಡಿತ ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಸೊ ನಾನು ಪ್ರೂಫ್ ಕೂಡ ನಿಮಗೆ ತಿಳಿಸ್ಕೊಟ್ಟೆ ಯಾವ ರೀತಿ ವೈರಲ್ ಮಾಡೋದು ಅಂತೇಳಿ. ಸೊ ನಂದು ಟ್ಯಾಕ್ಸ್ ಬೇಕಾದ್ರೆ ನೀವು ಯೂಸ್ನ ಮಾಡ್ಕೋಬೋದು. ಸೊ ನಮ್ಮದು ಡಿಸ್ಕ್ರಿಪ್ಷನಲ್ಲೂ ಮತ್ತು ಟ್ಯಾಕ್ಸ್ ಎಲ್ಲ ನಾನು ಶೋ ಮಾಡ್ತೀನಿ ನಿಮಗೆ. ಸೊ ನೀವು ಆರಾಮಾಗಿ ಚೆಕ್ಔಟ್ನ ಮಾಡಿಕೊಂಡು ಸೊ ನಿಮ್ಮ ವೀಡಿಯೋಸ್ನಲ್ಲಿ ನೀವು ಅದನ್ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋನ ವೈರಲ್ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯಾವ ರೀತಿ ವಿಡಿಯೋನ ವೈರಲ್ ಮಾಡೋದು, ಯಾವ ಟಾಪಿಕ್ ಮೇಲೆ ವೀಡಿಯೋಸ್ನ ಮಾಡಿದರೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ ಅಂತೇಳಿ. ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.